ನಮಸ್ಕಾರ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಎಂಬ ಮಹತ್ವದ ಮೊಕದ್ದಮೆ ಮತ್ತದರ ತೀರ್ಪಿನ ಬಗ್ಗೆ ಅರಿತುಕೊಳ್ಳುವುದಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರಗಳು ಭೂಸುಧಾರಣೆಯ ಮೇಲೆ ಬಹಳ ಒತ್ತು ಕೊಟ್ಟು ಸಂವಿಧಾನದಲ್ಲಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು ಎಂತ ಖುಷಿಯಿಂದ ನಾವು ಬರೆದುಕೊಂಡ್ರೂ ಅದೊಂದು ಎಡವಟ್ಟಾಗಿ ಪರಿಣಮಿಸಿತು. ಸರ್ಕಾರಕ್ಕೆ ಯಾವುದೇ ಭೂಮಿ ಪಡೆಯೋದಕ್ಕೆ ಈ ಮೂಲಭೂತ ಹಕ್ಕು ತಡೆಯಾಗೋದಕ್ಕೆ ಶುರುವಾಯಿತು. ಕೋರ್ಟು ಕಚೇರಿ ಅಲ್ತಾ ಸರ್ಕಾರಕ್ಕೂ ಕೂಡ ರೋಸಿ ಹೋಯಿತು. ಸಂವಿಧಾನ ಬದಲಿಸಿ 31A ಮತ್ತು 31B ಮೂಲಕ ಸಮಸ್ಯೆಗೆ ಪರಿಹಾರ ಸರ್ಕಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿತು. 31A ಯಾವುದೇ ಕೋರ್ಟು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕಿನ ಉಲ್ಲಂಘನೆಯ ತಕರಾರು ಕೈಗೆತ್ತಿಕೊಳ್ಳುವಂತಿಲ್ಲ ಅಂತ ಒಂದು ಆರ್ಟಿಕಲ್ ಅನ್ನ ಬಳಸಿದರು. 31B ಯಲ್ಲಿ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಮಾಡಿದ ಯಾವುದೇ ಕಾನೂನನ್ನ ಶೆಡ್ಯೂಲ್ 9ರಲ್ಲಿ ಇರಿಸಿದ ನಂತರ ನ್ಯಾಯಾಂಗಗಳು ಅದನ್ನು ಕಣ್ಣೆತ್ತಿ ಕೂಡ ನೋಡುವಂತಿಲ್ಲ ಅಂತ ಈ ಎರಡು ಪ್ರಾವಿಷನ್ಗಳನ್ನು ತಂದ್ರು. ಇದರಿಂದ ಸಮಸ್ಯೆ ಸುಧಾರಣೆ ಆಗುತ್ತೆ ಅಂತ ಭಾವಿಸಿದರು. ಈ ನಡುವೆ 1967ರಲ್ಲಿ IC ಗೋಲಕ್ನಾಥ್ ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ ಸ್ವಲ್ಪ ಮುಜುಗರ ಆಯಿತು. ಕೋರ್ಟ್ ಏನ್ ಹೇಳ್ತು ಅಂದ್ರೆ 368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಹೇಗೆ ಮಾಡಬಹುದು ಅಂತ ಹೇಳಿದೆಯೇ ಹೊರತು ನೀವು ಮಾಡಬಹುದು ಅಂತ ಹೇಳಿಲ್ಲ. ನಿಮಗೆ ಆ ಹಕ್ಕಿಲ್ಲ. ನೀವು ಮಾಡುವ ಯಾವುದೇ ಕಾನೂನು ಮೂಲಭೂತ ಹಕ್ಕುಗಳನ್ನ ಯಾವುದೇ ರೀತಿಯಲ್ಲಿ ಮುಟ್ಟುವಂತಿಲ್ಲ ಅಂತ ಹೇಳ್ತು. ಈ ನಡುವೆ ಏನಾಗಿತ್ತು ಅಂದ್ರೆ 1969ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು 66ರಿಂದ ಅವರು ಪ್ರಧಾನಿಯಾಗಿದ್ದರು. ಅವರ ಮತ್ತು ಇತರ ಸಹೋದ್ಯೋಗಿಗಳ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ತಿಕ್ಕಾಟ ಉಂಟಾಗಿ ಅವರು ಕಾಂಗ್ರೆಸ್ ಆಡಳಿತವನ್ನ 1969ರಲ್ಲಿ ಸ್ಥಾಪಿಸಿದರು. ತಮ್ಮ ಬಗ್ಗೆ ಅಭಿಪ್ರಾಯವನ್ನ ಕ್ರೋಢೀಕರಿಸೋದಕ್ಕೆ ಎರಡು ಮಹತ್ವದ ನಿರ್ಧಾರಗಳನ್ನ ಅವರು ತಗೊಂಡ್ರು. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು, ಆಮೇಲೆ ರಾಜಧನ ರದ್ದತಿ ಇದನ್ನು ಕೂಡ ಮಾಡಿದ್ರು. ಈ ಎರಡು ಕೇಸುಗಳಲ್ಲಿ ಕೋರ್ಟು ಮೊಕದ್ದಮೆಗಳನ್ನು ಒಪ್ಪಿಕೊಂಡಿತ್ತು. RC ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕಿನ ಒಬ್ಬ ಶೇರ್ ಹೋಲ್ಡರ್ ಹೋಗ್ಬಿಟ್ಟು ನಮ್ಗೆ ಸರಿಯಾದ ಪರಿಹಾರ ಕೊಟ್ಟಿಲ್ಲ, ಆದ್ರಿಂದ ರಾಷ್ಟ್ರೀಕರಣವನ್ನು ನೀವು ರದ್ದುಗೊಳಿಸಬೇಕು. 1971ರಲ್ಲಿ ಮಾಧವರಾವ್ ಸಿಂಧಿಯಾ ಅವರು ರದ್ದತಿ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿ ಅಂತ ಹೇಳಿದ್ರು. ಕೋರ್ಟು ಎರಡೂ ಕೇಸಲ್ಲಿ ಒಪ್ಪಿಗೆ ಸೂಚಿಸಿತು. ಈ ನಡುವೆ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮದೇ ಪಕ್ಷವನ್ನ ಮುನ್ನಡೆಸಿ 1971ರ ಲೋಕಸಭಾ ಚುನಾವಣೆಯಲ್ಲಿ ಅದ್ಭುತವಾದ ಬಹುಮತದೊಂದಿಗೆ ಆರಿಸಿ ಬಂದವರು. ಮಿಕ್ಕವರನ್ನೆಲ್ಲ ಧೂಳಿಪಟ ಮಾಡಿಬಿಟ್ರು. 518ರಲ್ಲಿ 352 ಸೀಟು ಗಳಿಸಿದ ಇವರು 3/2 ಬಹುಮತಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಪಡೆದು ಮತ್ತಷ್ಟು ಭದ್ರವಾದರು. ಯಶಸ್ಸಿನಿಂದ ಇನ್ನಷ್ಟು ಶಕ್ತಿಯುತವಾಗಿ ಹೊರಹೊಮ್ಮಿದ ಇಂದಿರಾ ಗಾಂಧಿಯವರು ಕೆರಳಿ ನಿಂತರು. ಮೂಲಭೂತ ಹಕ್ಕುಗಳ ಹೆಸರಲ್ಲಿ ಆಗುತ್ತಿದ್ದ ಅನ್ಯಾಯಕ್ಕೆ ಪಾಠ ಕಲಿಸಬೇಕು ಅಂತ ಯಾವ ಗೋಲಕನಾಥ ತೀರ್ಪು ತಿದ್ದುಪಡಿ ಮಾಡಿಕೊಳ್ಳುವುದೆಂದು ಹೇಳಿತ್ತೋ ಅದನ್ನೇ ಅಸಿಂಧುಗೊಳಿಸಿ ನಮಗೆ ಹಕ್ಕು ಇದೆ ಎಂದು ಹೇಳುವಂತೆ 24ನೇ ತಿದ್ದುಪಡಿ ಮಾಡಿದ್ರು. ಸಂವಿಧಾನಕ್ಕೆ ಇಷ್ಟ ಬಂದಂತೆ ಬದಲಾವಣೆ ಮಾಡುವ ಹಕ್ಕು ಸಂಸತ್ತಿಗೆ ಇದೆ ಅಂತ ಮತ್ತೊಮ್ಮೆ ಸಾರಿ ಹೇಳಿದರು. ಜೊತೆಯಲ್ಲಿ ಸಾಮಾಜಿಕ ಅಸಮಾನತೆ ನೀಗಿಸಲು ನಿರ್ದೇಶಕ ತತ್ವಗಳು 39B ಮತ್ತು C ಯಲ್ಲಿ ಕಾಮನ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಟೀರಿಯಲ್ ರಿಸೋರ್ಸಸ್ ಅಂಡ್ ಆಕ್ಷನ್ ಅಗೇನ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಈ ಎರಡು ವಿಷಯಗಳ ಬಗ್ಗೆ ಕಾನೂನನ್ನ ಯಾವುದೇ ಕಾರಣಕ್ಕೂ ನ್ಯಾಯಾಂಗ ರಿವ್ಯೂ ಮಾಡೋ ಹಾಗೆ ಇಲ್ಲ. ಇದು ನ್ಯಾಯಾಂಗದ ವ್ಯಾಪ್ತಿಯಿಂದ ಹೊರಗಿದೆ ಅನ್ನುವ 25ನೇ ತಿದ್ದುಪಡಿಯನ್ನ ತಂದ್ರು. 29ನೇ ತಿದ್ದುಪಡಿ ಮಾಡಿಬಿಟ್ಟು ಕೇರಳ
ಭೂಸುಧಾರಣಾ ಕಾಯ್ದೆ, 2 ಕಾಯ್ದೆಗಳಿದ್ದವು, 69 ಮತ್ತು 71ರದ್ದು. 9th ಶೆಡ್ಯೂಲ್ ಅದರಲ್ಲಿ ಸೇರಿಸಿ ನ್ಯಾಯಾಂಗದ ಪರಿಧಿಯಿಂದ ಹೊರಗಿಟ್ಬಿಟ್ರು. ಈ 3 ಬದಲಾವಣೆಗಳು, ಅಮೆಂಡ್ಮೆಂಟ್ಸ್, ಪಾರ್ಲಿಮೆಂಟಿಗೆ ಇಷ್ಟು ಶಕ್ತಿ ಕೊಟ್ಟಿತು ಅಂತಂದ್ರೆ ಅದು ಸಂವಿಧಾನವನ್ನ ಬೇಕಾದ ಹಾಗೆ ಬದಲಾಯಿಸಬಹುದು. ಎಡನೀರು ಅನ್ನೋ ಒಂದು ಕಾಸರಗೋಡು ಜಿಲ್ಲೆಯ ಊರಿನಲ್ಲಿರುವ ಮಠದಲ್ಲಿ ಕೇಶವಾನಂದ ಭಾರತಿ ಅಂತ ಕನ್ನಡದ ಸ್ವಾಮಿಯವರೊಬ್ಬರು ಇರ್ತಾರೆ. ಅವರ ಮಠದ ಆಸ್ತಿಯನ್ನ ಸುಮಾರು 400 ಎಕರೆ ಈ ಕೇರಳ ರಾಜ್ಯದ ಭೂಸುಧಾರಣಾ ಕಾಯ್ದೆ ಅನ್ವಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವುದು ಖಾತ್ರಿ ಅಂತ ಕೇಶವಾನಂದ ಭಾರತಿ ಸ್ವಾಮೀಜಿಯವರಿಗೆ ಗೊತ್ತಾಯಿತು. ಈ ಮಠಗಳಿಗೆ ಭೂಮಿಯ ಗೇಣಿ ಮತ್ತು ಗೇಣಿದಾರರಿಂದ ಬರುವ ಆದಾಯವೇ ಮುಖ್ಯ ಆದಾಯ. ಆಸ್ತಿ ಹೊರಟೋದ್ರೆ, ಆ ಆದಾಯವೂ ಹೊರಟೋದ್ರೆ ಮಠ ದಿವಾಳಿಯದ್ದೋಗುತ್ತೆ. ಅದಕ್ಕಾಗಿ ಇದಕ್ಕೇನಾದರೂ ಕೂಡಲೇ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡೋದಕ್ಕೆ ಪ್ರಖ್ಯಾತ ನ್ಯಾಯವಾದಿ ಪಾಲ್ಕಿವಾಲಾರನ್ನ ಸಂಪರ್ಕಿಸಿ ಅವ್ರನ್ನ ನಿಯೋಜಿಸಿದರು. ಮಾರ್ಚ್ 21, 1970ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ 24, 25 ಮತ್ತು 29ರ ಸಾಂವಿಧಾನಿಕ ತಿದ್ದುಪಡಿಗಳು ಮತ್ತೆ ಅವುಗಳಿಂದ ಮೂಲಭೂತ ಹಕ್ಕುಗಳ ಮೇಲೆ ಆಗುವ ಪರಿಣಾಮ, ಪ್ರಮುಖವಾಗಿ ಈ ಕೇಸಿನಲ್ಲಿ ಎಡನೀರು ಮಠದ ಆಸ್ತಿಯ ಭೂಸ್ವಾಧೀನತೆ ಇಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಈ ಮೊಕದ್ದಮೆ ಹೂಡಲಾಯಿತು. 24, 25 ಮತ್ತು 29 ತಿದ್ದುಪಡಿಗಳು ಅಸಿಂಧುಗೊಳಿಸಬೇಕು. ಮೂಲತಃ ಈ ತಿದ್ದುಪಡಿಗಳನ್ನು ಮಾಡುವ ಹಕ್ಕು ಯಾರಿಗೂ ಇರಲಿಲ್ಲ. ಮತ್ತೆ ಮೂಲಭೂತ ಹಕ್ಕುಗಳು ಪವಿತ್ರ, ಜೊತೆಯಲ್ಲಿ ಅದು ಪರಮೋಚ್ಚ ಅನ್ನೋದೇ ಈ ಮೊಕದ್ದಮೆಯ ಸಾರಾಂಶ. 24ನೇ ತಿದ್ದುಪಡಿ ಗೋಲಕನಾಥ ತೀರ್ಪನ್ನ ಅನೂರ್ಜಿತಗೊಳಿಸೋದಕ್ಕೆ ಸಂಬಂಧಿಸಿದ್ದು ಆದದ್ದರಿಂದ ಗೋಲಕನಾಥದಲ್ಲಿ ಕುಳಿತ ನ್ಯಾಯಾಧೀಶರ ಬೆಂಚು 11 ಜಡ್ಜಿಗಳನ್ನು ಹೊಂದಿತ್ತು. ಈಗ ಆ ತೀರ್ಪನ್ನು ಪುನರ್ ಪರಿಶೀಲಿಸಬೇಕಾದ ಅಗತ್ಯ ಇರೋದಕ್ಕಿಂತ ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಒಂದು ದೊಡ್ಡ ಬೆಂಚನ್ನ ನಿಯೋಜಿಸಬೇಕಾಗಿ ಬಂತು. ಆಗ ಸುಪ್ರೀಂ ಕೋರ್ಟು 13 ನ್ಯಾಯಾಧೀಶರ ಬೆಂಚು ರಚನೆ ಮಾಡಿತು. ಮೊಕದ್ದಮೆ ಸುಮಾರು 6 ತಿಂಗಳು ನಡೆಯಿತು. 68 ವರ್ಕಿಂಗ್ ಡೇಸ್ ಕಂಟಿನ್ಯೂಸ್ ಆಗಿ. ಇದರಲ್ಲಿ ಜಾಸ್ತಿ ಭಾಗವಹಿಸಿದವರು ನಾನಿ ಪಾಲ್ಕಿವಾಲಾರು. ಎಲ್ಲ ಮುಗಿದ ಮೇಲೆ ತೀರ್ಪು ಬಂತು. ಇತ್ತೀಚೆಗೆ ನ್ಯಾಯಾಧೀಶರು ನಿವೃತ್ತಿಯಾಗುವ ಕೊಂಚ ಮೊದಲು ಅಯೋಧ್ಯ ತೀರ್ಪು ಕೊಟ್ಟಿದ್ರು. ಇದು ಹೊಸ ಅಭ್ಯಾಸ ಅಲ್ಲ, ಬಹಳ ಹಿಂದಿನಿಂದಲೂ ಇತ್ತು. ಆದರೆ ಅವುಗಳ ಉದ್ದೇಶ ಸುಮಾರಾಗಿ ಒಳ್ಳೆಯದೇ ಇರುತ್ತದೆ. ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಿಕ್ರಿಯವರು ನಿವೃತ್ತರಾಗುವ ದಿನದ ಹಿಂದಿನ ದಿನ ತೀರ್ಪಿನ ದಿನವಾಗಿ ಇಟ್ಟಿದ್ರು. 13 ನ್ಯಾಯಾಧೀಶರು ತೀರ್ಪು ಕೊಟ್ಟರು. 11 ತೀರ್ಪು ಬಂತು. ಒಂದೊಂದು ತೀರ್ಪು ಒಂದೊಂದು ದಿಕ್ಕಿಗೆ. ಮನೆಯೊಂದು 11 ಬಾಗಿಲು. ಸಿಕ್ರಿಯವರ ತಲೆ ಕೆಟ್ಟೋಯ್ತು. ನ್ಯೂಸ್ ಪೇಪರ್ನವರು ತೀರ್ಪು ಪ್ರಕಾರ ಗೆದ್ದವರು ಯಾರು ಅನ್ನೋದನ್ನ ಮರುದಿನ ಪತ್ರಿಕೆಯಲ್ಲಿ ಗೋಡೆ ಮೇಲೆ ದೀಪ ಇಟ್ಟಂಗೆ ಬರೆದ್ರು. ಕನ್ಫ್ಯೂಸ್. ಸಿಕ್ರಿಯವರು ಜಿದ್ದು ಬಿಡಲಿಲ್ಲ. ಎಲ್ಲರ ತೀರ್ಪನ್ನು ತಗೊಂಡ್ರು. 11 ತೀರ್ಪು ಟ್ಯಾಬ್ಯುಲೇಟ್ ಮಾಡಿದ್ರು. ಸಮ್ಮರಿ ಆಫ್ ಜಜ್ಮೆಂಟ್ ಅಂತ ಒಂದು ಶೀಟ್ ಬರೆದ್ರು. ಹೇಳಿದ್ರು ಎಲ್ಲ ನ್ಯಾಯಮೂರ್ತಿಗಳಿಗೆ, ತಮ್ಮ ಜಜ್ಮೆಂಟಿನ ಸಮ್ಮರಿ ಮಾಡಿದ್ದೀನಿ, ತಾವು ದಯವಿಟ್ಟು ಸೈನ್ ಮಾಡಿ ಇದರಲ್ಲಿ ಅಂತ. 13ರಲ್ಲಿ 9 ಜನ ಹ್ಞೂ ಅಂದ್ರು, 4 ಜನ ಹ್ಞೂ ಅಂದ್ರು. ಇದು ಕೂಡ ಸಾರ್ವಜನಿಕ ವೇದಿಕೆಯಲ್ಲೇ ಅವರು ಕೋರ್ಟಿನಲ್ಲಿ ಹೇಳಿದರು. 9 ಜನ ಸೈನ್ ಹಾಕಿದ ಬಳಿಕ ಆ ಸಮ್ಮರಿ ಪ್ರಕಾರ ಜಜ್ಮೆಂಟ್ ಅನ್ನ
ಮುಖ್ಯ ನ್ಯಾಯಾಧೀಶರು ಹೇಳಿದರು, ಇದರಲ್ಲಿ 7-6 ಬಹುಮತದ ಪ್ರಕಾರ ತೀರ್ಪು ಹೀಗಿದೆ. 1, ಸರ್ಕಾರಕ್ಕೆ ಸಂವಿಧಾನವನ್ನ ಬದಲಾಯಿಸುವ ಹಕ್ಕು ಸರ್ವಥಾ ಇದೆ. 2, ಆದರೆ ಬದಲಾವಣೆಯಿಂದ ಸಂವಿಧಾನದ ಮೂಲ ಸ್ವರೂಪಕ್ಕೆ ಯಾವುದೇ ರೀತಿ ಧಕ್ಕೆ ಬರಕೂಡದು. 3, ಪ್ರತಿ ತಿದ್ದುಪಡಿಯು ಮೂಲ ಸ್ವರೂಪದ ಬರೆಗಲ್ಲಿಗೆ ಹಚ್ಚಲು ನ್ಯಾಯಾಲಯದ ಪರೀಕ್ಷೆಯಲ್ಲಿ ಪಾಸಾಗಬೇಕು. ಪರೀಕ್ಷಿಸುವ ಹಕ್ಕು ನ್ಯಾಯಾಂಗಕ್ಕೆ ಇದೆ. ಇದಕ್ಕೆ ಯಾವುದೇ ಕಾನೂನು ಹೊರತಾಗುವುದಿಲ್ಲ. ಈ 3 ವಿಷಯಗಳನ್ನ ಅವರು ತೀರ್ಪಿನ ಪ್ರಮುಖ ಅಂಶವಾಗಿ ಹೇಳಿದರು. ಆದದ್ದೇನು ಅಂದ್ರೆ, ಹಾವು ಸಾಯದೆ ಕೋಲು ಮುರಿಯದೆ ಪ್ರಕರಣ ಸುಖಾಂತ್ಯ ಅಂತ ಎಲ್ಲರಿಗೂ ಕಾಣಿಸಿತು. ಆದರೆ ಸ್ವಾಮೀಜಿಯವರ ಆಸ್ತಿ ಕೈಜಾರಿತು ಎಂಬುದು ವಿಷಾದ. ತೀರ್ಪನ್ನ ಜೊತೆಯಾಗಿ ನೋಡೋದಂತಾದ್ರೆ 24ನೇ ತಿದ್ದುಪಡಿಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು. ಅದರ ಅರ್ಥ ಗೋಲಕ್ನಾಥದಲ್ಲಿ ಯಾವ ತೀರ್ಪು ಬಂದಿತ್ತು ಅದನ್ನ ರದ್ದು ಮಾಡಲಾಯಿತು. 25th ಅಮೆಂಡ್ಮೆಂಟ್ ಅಲ್ಲಿ 39B and 39C ಕೋರ್ಟಿನ ವ್ಯಾಪ್ತಿಯ ಹೊರಗಿದ್ದದ್ದು ಕೋರ್ಟು ಇದನ್ನು ಕೂಡ ಎತ್ತಿ ಹಿಡಿಯಿತು. ಒಂದು ಚಿಕ್ಕ ಬದಲಾವಣೆಯೊಂದಿಗೆ. ಅಲ್ಲಿ ಜುಡಿಷಿಯಲ್ ರಿವ್ಯೂ ಇರಕೂಡುದು ಅಂತ ಎಲ್ಲೋ ಒಂದು ಕಡೆಯಲ್ಲಿ ಬರೆದಿದ್ರು, ಅದನ್ನು ತೆಗಿಬೇಕು ಅಂತಂದ್ರು. ಬಟ್ ಆನ್ ದ ಹೋಲ್ 25th ಅಮೆಂಡ್ಮೆಂಟ್ ಕೂಡ ಕೋರ್ಟಿನ ತೀರ್ಪಿನಲ್ಲಿ ಪಾಸ್ ಆಯಿತು. ಅಲ್ಲಿ ಕೂಡ ಇಬ್ರು ಬೆನ್ನು ತಟ್ಕೊಂಡ್ರು, ನಾವಿಬ್ರು ವಿನ್ ವಿನ್ ಅಂತ. 29th ಅಮೆಂಡ್ಮೆಂಟ್ ಏನು ಅಂದ್ರೆ, ಕೇರಳ ಸರ್ಕಾರದ 2 ಕಾನೂನುಗಳನ್ನ 9th ಶೆಡ್ಯೂಲ್ ಅಲ್ಲಿ ಯಾವ್ದು ಹಾಕಿದ್ರು ಅದನ್ನ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ಒಮ್ಮೆ 9th ಶೆಡ್ಯೂಲಿಗೆ ಹೋದ್ರೆ ಅದು ಯಾವುದೇ ಕಾರಣಕ್ಕೂ ನಪಾಸಾಗೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಆ ಕಾರಣದಿಂದಾಗಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು ಅಲ್ಲ, ಮತ್ತೆ ಅದನ್ನ ಅನುಸರಿಸಿ ಯಾವುದೇ ಮೊಕದ್ದಮೆ ಹೂಡುವ ಹಾಗೆ ಇಲ್ಲ. 29th ಅಮೆಂಡ್ಮೆಂಟ್ ನಲ್ಲಿ ಜುಡಿಷಿಯಲ್ ರಿವ್ಯೂ ಇರಕೂಡುದು ಅಂತ ಹೇಳಿದ್ರು, ಆದ್ರೆ ಜುಡಿಷಿಯಲ್ ರಿವ್ಯೂವನ್ನ ಯಾವುದೇ ಕಾರಣಕ್ಕೂ ತಪ್ಪಿಸುವಂತಿಲ್ಲ ಅಂತ. ಸರಿ ಅಂತ ಈ ತೀರ್ಪು ಆಯಿತು. ಇಬ್ರು ವಿನ್ ವಿನ್ ಅಂತ ಬೆನ್ನು ತಟ್ಟಿಕೊಂಡ್ರು. ಇಷ್ಟೆಲ್ಲ ಆಗುವಾಗ ಕಕ್ಷಿದಾರರ ಸ್ಥಿತಿ ಏನಾಗಿತ್ತು ಅಂದ್ರೆ, ಅವರ ಕಣ್ಣೆಲ್ಲ 29th ಅಮೆಂಡ್ಮೆಂಟ್ ಮೇಲೆ ಇತ್ತು. ಯಾವಾಗ 29th ಅಮೆಂಡ್ಮೆಂಟ್ನಲ್ಲಿ ಅವರ ಕೇಸು ಬಿದ್ದೋಯ್ತೋ ಕಕ್ಷಿದಾರರು ಸೋತು ಹೋದ್ರು. ಪಾರ್ಲಿಮೆಂಟ್ ಗೆಟ್ಸ್ an autonomous right to amend the constitution and judiciary gets the power to review and annul any amendment that destroyed the basic structure. ಮೂಲಭೂತ ರಚನೆಯ ಸಿದ್ಧಾಂತ ಕಾಲಕಾಲಕ್ಕೆ ಹೆಚ್ಚಿನ ವೈಶಿಷ್ಟ್ಯಗಳನ್ನ ತನ್ನೊಳಗೆ ಸೆಳೆದುಕೊಳ್ಳುತ್ತಾ ಕೋರ್ಟ್ಗಳು ಕೂಡ ಪ್ರೋಆಕ್ಟಿವ್ ಆಗಿ ಯಾವುದೇ ಉಲ್ಲಂಘನೆ ಇದ್ದಾಗ ಸರ್ಕಾರಕ್ಕೆ ಮುಲಾಜಿಲ್ಲದೆ ಬೆವರಿಳಿಸ್ತಾ ಇದ್ದಾರೆ. ಬೇಸಿಕ್ ಸ್ಟ್ರಕ್ಚರ್ ಅದರ ಡೆಫಿನಿಷನ್ ನಲ್ಲಿ ಹೊಸ ಹೊಸ ಅಂಶಗಳು ಕೂಡ ಸೇರ್ತಾ ಇವೆ. ಸರ್ವಕಾಲೀನ ಬದುಕಿಗೆ ಸಹಜವಾಗಿ ಸ್ಪಂದಿಸ್ತಾ ಇರೋದು ನಮಗೆಲ್ರಿಗೂ ಹೆಮ್ಮೆ ತರುವ ವಿಷಯ. ನಮ್ಮ ಹೀರೋಗಳು ಮುತುವರ್ಜಿ ವಹಿಸಿ ತೀರ್ಪು ಸಾಕ್ಷಾತ್ಕರಿಸಿದ ಸಿಕ್ರಿ ಅವರು, ಕನ್ನಡದವರೇ ಆದ KS ಹೆಗಡೆ ಅವರು, ಇವರು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರ ತೀರ್ಥರೂಪರು, ಮತ್ತು ಬೇಸಿಕ್ ಸ್ಟ್ರಕ್ಚರ್ ಎಂಬ ಶಬ್ದವನ್ನು ಇತರರಿಗಿಂತ ಹೆಚ್ಚು ಮುತುವರ್ಜಿಯಿಂದ ತೀರ್ಪಿನಲ್ಲಿ ಬಳಸಿದವರು ಜಸ್ಟಿಸ್ HR ಖನ್ನಾ ಅವರು. ಇವರೆಲ್ಲ ದೇಶಕ್ಕೆ ಹೆಮ್ಮೆ ತಂದ ಒಂದು ತೀರ್ಪನ್ನ ನೀಡಿ ಸಂವಿಧಾನವನ್ನ ಬಲಪಡಿಸಿ ನಮ್ಮ ರಕ್ಷಣೆ ಮಾಡಿದರು. ಇದು ಕೇಶವಾನಂದ ಭಾರತಿ ಮೊಕದ್ದಮೆಯ ಒಂದು ಸಂಕ್ಷಿಪ್ತ ರೂಪ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ತಮ್ಮವರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.